ಈ ರೀತಿಯಾಗಿ ನೀವು ಸ್ನೇಹಿತರೆ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಿಗಳಿಗೆ ಅಥವಾ ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಈ ಥರದ ಒಂದು ಬೌಲ್ ನೇತಾಕೋದ್ರಿಂದ ನೀವು ನೂರಾರು ಪಕ್ಷಿಗಳ ನೀರಿನ ದಾಹವನ್ನು ತರಿಸ್ಬೋದು. ಎಂಥ ಒಳ್ಳೆಯ ಒಂದು ಇನಿಷಿಯೇಟಿವ್. ವರ್ಷ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ, ಗೊತ್ತಿಲ್ಲದೆ ಇರೋದೇನಿಲ್ಲ. ಆದರೆ ವರ್ಷ ಇದನ್ನು ನಾವು ಶಂಕ ಊದ್ತಾ ಇರಬೇಕು, ಜನಕ್ಕೆ ಅದನ್ನು ಖುಷಿ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಮರ್ತಿರ್ತಾರೆ, ಅವ್ರನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಕೆಲಸದ ಬಿಡುವಿಲ್ಲದ ವೇಳೆಯಲ್ಲಿ ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಈ ಥರದ್ದೊಂದು ನೀವು ನಿಮ್ಮ ಮುಂದಿನ ಮರ ಗಿಡಗಳಿಗೆ, ನಿಮ್ಮ ಕಟ್ಟೆ ಕಾಂಪೌಂಡ್ಗಳಲ್ಲಿ, ನಿಮ್ಮ ಕಿಟಕಿಗಳಲ್ಲಿ ಈ ಥರದ್ದು ಇಟ್ಟರೆ ಎಷ್ಟೋ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ ಹುಣಸೂರಿನ ಉತ್ಸಾಹಿ ಯುವಕರಾದಂಥ ಜನಧ್ವನಿ ಫೌಂಡೇಶನ್ನ ಸದಸ್ಯರು ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಇದನ್ನು ನೇತಾಕಿ ಈ ಬೇಸಿಗೆಯ ಕಾಲದಲ್ಲಿ ಪಕ್ಷಿಗಳು ನೀರಿಗೆ ದಾಹದಿಂದ ಪರಿತಪಿಸಿ ಸಾವನ್ನಪ್ಪುವಂಥ ಒಂದು ದುರಂತವನ್ನು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ಭೂತ ದಯೆಯಿಂದ, ಪಕ್ಷಿಗಳ ಮೇಲಿನ ಪ್ರೇಮದಿಂದ, ಮೂಕ ಪ್ರಾಣಿಗಳ ಮೇಲಿನ ಒಂದು ಪ್ರೇಮದಿಂದ ಇವರು ಪ್ರವೀಣ್ ಮತ್ತು ತಂಡ ಜನಧ್ವನಿ ಫೌಂಡೇಶನ್ನ ಸದಸ್ಯರು ಈ ಒಂದು ಗಿಡಕ್ಕೆ ಇದೊಂದು ನೀರಿನ ಒಂದು ಬುತ್ತಿಗಳನ್ನು ನೇತು ಹಾಕುವುದರ ಮೂಲಕ ಪಕ್ಷಿಗಳಿಗೆ ಒಂದು ಪ್ರಾಣದಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. 3 ದಿವಸ